ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು 2 ವಿಡಿಯೋಗಳನ್ನು ಮಾಡಲಾಗಿದ್ದು, ಮೊದಲನೇದರಲ್ಲಿ ರಾಸಾಯನಿಕ ಕ್ರಿಯೆಗಳ ಜರುಗುವಿಕೆ ಮತ್ತು 2ನೇ ವಿಡಿಯೋದಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳನ್ನು ಹೇಗೆ ಸರಿದೂಗಿಸುವುದು ಎಂಬುದರ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಮಕ್ಕಳು, ಇಂದು ನಾವು ಅದರಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳು, ದ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಶನ್ಸ್, ಅಂದ್ರೆ ಇಲ್ಲಿ ಧಾತುಗಳಲ್ಲಿರುವ ಪರಮಾಣುಗಳನ್ನ ಇನ್ನೊಂದು ಧಾತುವಿನ ಪರಮಾಣುಗಳನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ರಾಸಾಯನಿಕ ಕ್ರಿಯೆ ಪರಮಾಣುಗಳ ನಡುವಿನ ಬಂಧಗಳನ್ನ ಒಡೆಯುವುದರಿಂದ ಏನಾಗುತ್ತಂದ್ರ ವಿಧಗಳು ಉಂಟಾಗ್ತಾವ. ಹಾಗಾದ್ರೆ ಸಾಮಾನ್ಯವಾಗಿ ನಾವು ಇಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ 4 ವಿಧಗಳನ್ನಾಗಿ ಮಾಡ್ತೀವಿ ಮಕ್ಕಳೇನು. ಹಾಗಾದ್ರೆ ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್. 2ನೇದು ವಿಭಜನೆ, ರಾಸಾಯನಿಕ ವಿಭಜನೆ. 3ನೇದು ಸ್ಥಾನಪಲ್ಲಟ. 4ನೇದು ಯಾವ್ದಾಗುತ್ತೆ ಅಂದ್ರೆ ಮಕ್ಕಳೇ ದ್ವಿಸ್ಥಾನ ಪಲ್ಲಟ. ಹಾಗಾದ್ರೆ ಸರ್ ಅದ್ರ ಬಗ್ಗೆ ನಾವು ಏನ್ ಮಾಡೋಣ ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ ಮಕ್ಕಳೇ. ಹಾಗಾದ್ರೆ ಮೊದಲನೆಯ ವಿಡಿಯೋ ಮತ್ತು 2ನೇ ವಿಡಿಯೋಗಳನ್ನು ನೋಡಿದಾಗ ಈ ವಿಡಿಯೋ ನಿಮ್ಗೆ ಏನಾಗುತ್ತೆ ಮಕ್ಕಳೇ ಅರ್ಥ ಆಗತ್ತೆ. ದಯವಿಟ್ಟು ಮೊದಲನೇ ಮತ್ತು 2ನೇ ವಿಡಿಯೋಗಳನ್ನ ನೋಡ್ಕೊಂಡು ಈ ವಿಡಿಯೋಗಳನ್ನ ನೋಡಿ ಅಂತ. ಹಾಗಾದ್ರೆ ಮಕ್ಕಳು, ಇಲ್ಲಿ ನಾವೊಂದು ಉದಾಹರಣೆಯನ್ನು ತಗೋತೀನಿ ನೋಡಿ ಮಕ್ಕಳು, ಇಲ್ಲಿ ಹೆಂಗಾಗುತ್ತೆ. ಇಲ್ಲಿ CaO ಕ್ಯಾಲ್ಸಿಯಂ ಮತ್ತು ಆಕ್ಸಿಜನ್ ಮತ್ತು ಅದ್ರ ಜೊತೆಗೆ H2O ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು H2O ವರ್ತಿಸಿದಾಗ, ಇವೆರಡುಗಳು ವರ್ತಿಸಿದಾಗ CaOH ಟ್ವೈಸ್ ಪ್ಲಸ್ ಅದ್ರ ಜೊತೆಗೆ ಏನ್ ಬಿಡುಗಡೆ ಆಗುತ್ತೆ ಅಂದ್ರೆ ಮಕ್ಕಳೇ ಉಷ್ಣ ಬಿಡುಗಡೆ ಆಗುತ್ತೆ. ಉಷ್ಣ. ಎಸ್ ಸರ್, ಇವನ್ ಹಾಗೆ ನೀವು ಬರ್ಕೋಬೇಕು ಮಕ್ಕಳು, ಇಲ್ಲಿ ನೋಟ್ಸ್ ಮಾಡ್ಕೊಂತ ಹೋಗಿ. ಹಾಗಾದ್ರೆ ಸರ್ ಇಲ್ಲಿ ಎಡಭಾಗಕ್ಕದಾವಲ್ಲ, ಹಾಗಾದ್ರೆ ಎಡಭಾಗಕ್ಕಿದ್ದುಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರ ಪ್ರತಿವರ್ತಕ ಅಂತ ಕರಿತೀವಿ. ಹಾಗಾದ್ರೆ ಬಲಭಾಗಕ್ಕದವಳು ಸರ್ ಇವಕ್ಕೆ ಏನಂತ ಕರಿತೀವಿ ಅಂದ್ರ ಉತ್ಪನ್ನ ಅಂತ ಕರಿತೀವಿ. ಮೊದಲಿದು ಗೊತ್ತಿರ್ಲಿ ಅಂತ. ಹಾಗಾದ್ರೆ ಪ್ರತಿವರ್ತಕಗಳು ಎರಡಕ್ಕಿಂತ ಹೆಚ್ಚು ಇದ್ದಾಗ ವರ್ತಿಸಿದಾಗ ಏನ್ ಬರುತ್ತೆ ಅಂದ್ರೆ ಒಂದೇ ಒಂದು ಉತ್ಪನ್ನ ಬರುತ್ತೆ ಮಕ್ಕಳೇ. ಪ್ರತಿವರ್ತಕಗಳು ಎಷ್ಟದಾವ? 2ಕ್ಕಿಂತ ಹೆಚ್ಚದಾವ. ಹಾಗಾದ್ರೆ ಉತ್ಪನ್ನ ಏನದ? ಒಂದ ಅದ. ಆದ್ದರಿಂದ ಇದಕ್ಕ ರಾಸಾಯನಿಕ ಸಂಯೋಗ ಏನಾಯ್ತು? ಇಲ್ಲಿ ಸಂಯೋಗ ಆತು. ಅದೊಂದು ಉದಾಹರಣೆ, ಒಂದು ಚಟುವಟಿಕೆ ನೋಡಿ. ಎಡಭಾಗಕ್ಕೆ ನೋಡಿ, ಇಲ್ಲಿ ಎಡಭಾಗದಲ್ಲಿ 2 ತೋರಿಸ್ತೀನಿ. 2 ಅದಾವ, ಇಲ್ಲೊಂದಿದೆ, ಇಲ್ಲೊಂದಿದೆ, 2 ಅದಾವ. ಆದ್ರೆ ವರ್ತಿಸಿದಾಗ ಇವೆರಡು ಸೇರಿಸಿ ಏನಾಗತ್ತೆ? ಒಂದೇ ಆಗತ್ತೆ. ಹಾಗಾದ್ರೆ ಪ್ರತಿವರ್ತಕಗಳು ಎರಡಿದ್ದು ಉತ್ಪನ್ನ ಏನಾಯ್ತು? ಒಂದೇ ಆಯ್ತು. ಅಂದ್ರೆ ಮಕ್ಕಳೇ, ರಾಸಾಯನಿಕ ಸಂಯೋಗ ಎಂದರೆ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿದ್ದು ಒಂದೇ ಒಂದು ಉತ್ಪನ್ನ ಬಿಡುಗಡೆ ಆಗುತ್ತಿದ್ದರೆ ಅದಕ್ಕೆ ರಾಸಾಯನಿಕ ಸಂಯೋಗ ಅಂತ ಕರಿತೀವಿ ಮಕ್ಕಳೇ. ಹಾಗಾಗಿ ಮುಖ್ಯವಾಗಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ ಮಕ್ಕಳೇ. ಇಲ್ಲಿ H ಹೈಡ್ರೋಜನ್ H2 ಪ್ಲಸ್ O2. ಸರ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡುಗಳು ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ ಅಂದ್ರ H2O ಬಿಡುಗಡೆ ಆಗುತ್ತೆ. ಹಾಗಾದ್ರೆ ಪ್ರತಿವರ್ತಕಗಳು ಎಷ್ಟದಾವ ಮಕ್ಕಳ ಇಲ್ಲಿ? ವೆರಿ ಗುಡ್. ಹಾಗಾದ್ರೆ ಉತ್ಪನ್ನ ಎಷ್ಟದ? ಒಂದದ. ಹಾಗಾದ್ರೆ ಮಕ್ಕಳು ಇನ್ನೊಂದು ಸರಿ ಐತಾ? ಇದು ಬ್ಯಾಲೆನ್ಸ್ ಸರಿ ಐತಾ? ಇಲ್ಲ. ಹಾಗಾದ್ರೆ ಇಲ್ಲಂದ್ರೆ ಏನ್ ಮಾಡುದು ಸರ್? ಇಲ್ಲಿ ಆಕ್ಸಿಜನ್ 2 ಅದಾವ, ಇಲ್ಲಿ ಆಕ್ಸಿಜನ್ 1 ಐತಿ. ಏನ್ ಮಾಡ್ಬೇಕಂದ್ರೆ ಇಲ್ಲಿ 2 ಬರಿಬೇಕು. ಏನ್ ಬರದ್ವಿ? 2. ಹಾಗಾದ್ರೆ H ಎಷ್ಟದು? 2 ಎಳ್ಳೆ 4. ಹಾಗಾದ್ರೆ O 2 1 2. ಹಾಗಾದ್ರೆ H 2 ಅದಾವ, O ಇಲ್ಲಿ 2 ಅದಾವ, 2ಕ್ಕೆ 2, H 4 ಅದಾವ ಇಲ್ಲಿ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು? 2 ತುಂಬಬೇಕು. ಈಗ ಈ ಸಮೀಕರಣ ಏನಾಗಿದೆ? ಸರಿಯಾಗಿದೆ. ಎಸ್ ಸರ್. ನೋಡಿ, ಹಳ್ಳಿ ಒಳಗ ಸುಣ್ಣ ಹಚ್ತಾರೆ, ಮನೆಗಳಿಗೆ ಸುಣ್ಣವನ್ನ ಹಾಸ್ತಾರೆ. ಆ ಒಂದು ಸಂದರ್ಭದೊಳಗ ಒಂದು ಮಡಿಕೆಯಲ್ಲಿ ಸುಣ್ಣ ಹಾಕ್ತಾರೆ. ಆ ಸುಣ್ಣಕ್ಕೆ ನೀರನ್ನ ಹಾಕ್ತಾರೆ. ಆಗ
ಆ ಸುಣ್ಣಕ್ಕೆ ನೀರ್ ಹಾಕಿದಾಗ ಅಲ್ಲಿ ಏನ್ ಬರ್ತೈತೆ ಅಂದ್ರ CaOH ಬರುತ್ತೆ. ಅಂದ್ರೆ ಅರಳಿದ ಸುಣ್ಣ. ಯಾವ ಸುಣ್ಣ ಮಕ್ಕಳ ಇದು? ಅರಳಿದ ಸುಣ್ಣ. ಅರಳಿದ ಸುಣ್ಣ ಅಥವಾ ಸುಣ್ಣದ ನೀರು ಅಂತ ಕರಿತೀವಿ ಮಕ್ಕಳ. ಹಾಗಾದ್ರೆ ಇದು ಏನ್ ಸರ್ ಇದು? ಇದು ಯಾವ ಸುಣ್ಣ? ಇದಕ್ಕ ಸುಟ್ಟ ಸುಣ್ಣ ಅಂತ ಕರಿತೀವಿ ಮಕ್ಕಳ. ಎಂತ ಕರಿತೀವಿ ನಾವು ಇದಕ್ಕ? ಸುಟ್ಟ ಸುಣ್ಣ. ಸುಟ್ಟ ಸುಣ್ಣ. ಹಾಗಾದ್ರ ಸುಟ್ಟ ಸುಣ್ಣವನ್ನ ಎದಕ್ಕೆ ಹಾಕಿದ್ವಿ ಹೇಳಿ ಮಕ್ಕಳೇ? ವೆರಿ ಗುಡ್. ಹಾಗಾದ್ರೆ ನೀರಿಗೆ ಹಾಕಿದ್ವಿ, ಅವಾಗ CaOH ಟೈಸ್ ಬಂತು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಅರಳಿದ ಸುಣ್ಣ. ಹಾಗಾದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಸುಟ್ಟ ಸುಣ್ಣ. ಹಾಗಾದ್ರೆ ಕೇಳ್ತಾನೆ ಮಕ್ಕಳಲ್ಲಿ ಸುಟ್ಟ ಸುಣ್ಣದ ಸೂತ್ರ ಬರೀರಿ. ಏನಂದ್ರೆ CaO ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರ ಸುಟ್ಟ ಸುಣ್ಣ ಅಂತ ಕರಿತೀವಿ. CaOH ಅನ್ನ ಅರಳಿದ ಸುಣ್ಣ ಅಂತ ಕರಿತೀವಿ. ಇವೆರಡುಗಳ ಕ್ರಿಯೆಯಿಂದ ಇದೇನ್ ಬಿಡುಗಡೆ ಆಗುತ್ತೆ? ಉಷ್ಣ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ರಾಸಾಯನಿಕ ಕ್ರಿಯೆ ಜರುಗಿದಾಗ ಉಷ್ಣ ಬಿಡುಗಡೆಯಾದರೆ ಅದಕ್ಕೆ ಬಹಿರುಷ್ಣಕ ಅಂತ ಕರಿತೀವಿ ಮಕ್ಕಳ. ಏನಂತೀವಪ್ಪ ಅದಕ್ಕೆ? ಬಹಿರುಷ್ಣಕ. ಬಹಿರುಷ್ಣಕ. ಸರ್ ಬಹಿರುಷ್ಣಕ ಅಂದ್ರೆ ಏನು? ರಾಸಾಯನಿಕ ಕ್ರಿಯೆ ಜರುಗಿದಾಗ ಉಷ್ಣ ಬಿಡುಗಡೆ ಆಗತ್ತೆ, ಉಷ್ಣ ಬರುತ್ತೆ. ನೋಡ್ರಿ ಇದ್ರ ಮುಟ್ ನೋಡಿ ಮಕ್ಕಳೇ, ಸುಡುತ್ತಿರುತ್ತೆ, ಉಷ್ಣ ಬಿಡುಗಡೆ ಆಗುತ್ತೆ. ಯಾವ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆಯೋ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರ ಬಹಿರುಷ್ಣಕ ಅಂತ ಕರಿತೀವಿ ಮಕ್ಕಳ. ಹಾಗಾದ್ರೆ ಸರ್ ಇದಕ್ಕ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಉಷ್ಣ ಬಿಡುಗಡೆ ಆಗುತ್ತೆ. ಆದ್ರೆ ಇನ್ನೇನ್ ಬರುತ್ತೆ? ಉಷ್ಣ ಹೀರಿಕೆ ಆಗುತ್ತೆ. ಉಷ್ಣ ಏನಾಗುತ್ತೆ? ಹೀರಿಕೆ. ಯಾವುದು ಏನು ಹೀರಿಕೆ ಆಗುದು ಮಕ್ಕಳ? ಇಲ್ಲಿ ಉಷ್ಣ ಹೀರಿಕೆ ಆಗುತ್ತೆ. ಉದಾಹರಣೆ ಕೊಡ್ತೀನಿ. ಬೇಸಿಗೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕಬ್ಬಿನ ಹಾಲು ಕುಡಿತೀವಿ. ಆ ಕಬ್ಬಿನ ಹಾಲು ಕುಡಿಯುವಂತ ಸಂದರ್ಭದಾಗ ಆ ಗ್ಲಾಸಿಗೆ ಯಾವ ಹಾಲು ಹಾಕಿ ಕೊಟ್ಟಿರ್ತಾನ ಕಬ್ಬಿನ ಹಾಲು, ಅದಕ್ಕೆ ನಾವೇನ ಅನ್ನ ಒಂಚೂರು ಐಸ್ ಹಾಕೋಣ ಅಂತ ಕರಿತೀವಿ. ಅದಕ್ಕೊಂಚೂರು ಮಂಜುಗಡ್ಡೆಯನ್ನ ಹಾಕ್ತಿವಿ. ಆ ಮಂಜುಗಡ್ಡೆಯನ್ನ ಹಾಕಿದಾಗ ಆ ಕಬ್ಬಿನ ಹಾಲು ಏನಾಗುತ್ತೆ? ತಂಪಾಗುತ್ತೆ. ಆದ್ರೆ ಉಷ್ಣ ಹೋಗಿಬಿಡುತ್ತೆ. ಉಷ್ಣ ಹೋದಾಗ ಉಳಿಗೆ ಏನಂದ್ರೆ ತಂಪಾಗುತ್ತೆ. ಹಾಗಾದ್ರೆ ಯಾವುದರ ಹೀರಿಕೆ? ಉಷ್ಣ ಹೀರಿಕೆ. ಉಷ್ಣ ಹೀರಿಕೆ ಆದ್ರೆ ಅದಕ್ಕೆ ನಾವೇನಂತೀವಿ ಅಂದ್ರ ಅಂತರುಷ್ಣಕ ಅಂತ ಕರಿತೀವಿ ಮಕ್ಕಳೇ. ಎಂತ ಕರಿತೀವಿ ಮಕ್ಕಳೇ? ಇದಕ್ಕೆ ಅಂತರ್ ಉಷ್ಣಕ. ಇದಕ್ಕೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಇದಕ್ಕ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಕೇಳ್ತಾನೆ ಮಕ್ಕಳೇ ನಿಮ್ ಪ್ರಶ್ನೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಮತ್ತು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು ಅಂತ. ಅಂದ್ರೆ ಬಹಿರುಷ್ಣಕ ಅಂದ್ರೆ ಯಾವುದರಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ ಅದಕ್ಕೆ ಬಹಿರುಷ್ಣಕ ಎಂದು ಕರೆಯುತ್ತೇವೆ. ಯಾವುದರಲ್ಲಿ ಉಷ್ಣ ಹೀರಿಕೆ ಆಗುತ್ತೆ ಅದಕ್ಕೆ ನಾವೇನಂತೀವಿ ಅಂದ್ರ ಅಂತರುಷ್ಣಕ ಅಂತ ಕರಿತೀವಿ ಮಕ್ಕಳೇ. ಎಸ್ ಸರ್ ನೋಡಿ. ಹಾಗಾದ್ರೆ ಇಲ್ಲಿ H2 ಪ್ಲಸ್ O2 ಎರಡು ವರ್ತಿಸಿದಾಗ H2 ಆತು. ಹಾಗಾದ್ರೆ ಉತ್ಪನ್ನ ಒಂದಾಯ್ತು ಮಕ್ಕಳಲ್ಲಿ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಅನ್ವಯಿಕ ಕ್ವಶನ್ ಬರುತ್ತೆ. ಏನ್ ಬರುತ್ತೆ? ಅರಳಿದ ಸುಣ್ಣವನ್ನ ಗೋಡೆಗೆ ಬಡಿದಾಗ ಸ್ವಲ್ಪ ಸಮಯದ ನಂತರ ಆ ಗೋಡೆಯು ಹೊಳೆಯುತ್ತದೆ, ಬೆಳ್ಳನೆ ಹೊಳೆಯುತ್ತದೆ. ಹಾಗಾದರೆ ಇಲ್ಲಿ ಆದ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳ್ತಾನೆ ಮಕ್ಕಳ. ಹಾಗಾದ್ರೆ ಏನಾಗುತ್ತೆ ಸರ್ ಇಲ್ಲಿ? ಯಾವ್ದಾಗುತ್ತೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ. ಹಾಗಾದ್ರೆ ಮಕ್ಕಳು ನೋಡಿ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ OH ಟೈಸ್ ಪ್ಲಸ್ ಏನಂದ್ರೆ ಇದು ಸುಣ್ಣದ ನೀರು. ಹಾಗಾದ್ರೆ ಸುಣ್ಣದ ನೀರನ್ನ ಗೋಡೆಗೆ ಬೆಳಿತೀವಿ. ಆ ಬೆಳೆದ ನಂತರ ಗೋಡೆ ಏನ್ ಮಾಡುತ್ತೆ? ತಳ ತಳ ಹೊಳೆಯುತ್ತೆ, ಬೆಳ್ಳಗಾಗುತ್ತೆ. ಹಾಗಾದ್ರೆ ಅದು ಎದ್ರ ಜೊತೆಗೆ ವರ್ತಿಸುತ್ತೆ ಮಕ್ಕಳೇ? CO2 ಜೊತೆಗೆ ವರ್ತಿಸುತ್ತೆ. ಹಾಗಾದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎದ್ರ ಜೊತೆಗೆ ವರ್ತಿಸುತ್ತೆ ಅಂದ್ರೆ CO2 ಜೊತೆಗೆ ವರ್ತಿಸುತ್ತೆ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸುತ್ತೆ. ಅವಾಗ ಏನ್ ಬರುತ್ತೆ ನೋಡಿ? CaCO3. ಏನ? CaCO3 ಸುಣ್ಣದ ಕಲ್ಲು. ಯಾಕಲ್ಲ ಇದು? ಸುಣ್ಣದ ಕಲ್ಲು. ನೋಡಿ ಮಕ್ಕಳೇ ಇಲ್ಲಿ ಪ್ರಶ್ನೆ ಇಲ್ಲೇ ಬರುತ್ತೆ. ಸುಣ್ಣದ ಕಲ್ಲು ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ಉತ್ಪನ್ನ ಬರುತ್ತೆ. ಯಾವ್ದು ಬರುತ್ತೆ ಹೇಳಿ ನೋಡೋಣ ಮಕ್ಕಳ? ಯಾವ್ದು ಬರುತ್ತೆ ಹೇಳಿ ನೋಡೋಣ? ಯಾವ್ದು ಬರುತ್ತೆ ನೋಡೋಣ ಹೇಳಿ, ಯಾರು ಹೇಳ್ತೀರಾ? ಏನು ಉತ್ಪನ್ನ ಬರುತ್ತೆ? CaOH. ಮತ್ತೆ ಏನ್ ಬಿಟ್ಟಿಲ್ಲ, ನಾನು ಹೇಳಿದೆ ಗೊತ್ತಾ? ಧಾತುಗಳಲ್ಲಿರುವ ಪರಮಾಣುಗಳನ್ನ ಇನ್ನೊಂದು ಪರಮಾಣುಗಳನ್ನಾಗಿ ಮಾಡಲ್ಲ. ಹಾಗಾದ್ರೆ ಇಲ್ಲಿ ಏನು ಉಳಿತು? H ಉಳಿತಲ್ಲ, H ಉಳಿತಲ್ಲ. ಹಾಗಾದ್ರೆ ಏನ್ ಬಿಡುಗಡೆ ಆಗುತ್ತೆ ಅಂದ್ರೆ H2O. ಏನ್ ಬಿಡುಗಡೆ ಆಯ್ತು? H2O. ಹಾಗಾದ್ರೆ ಇದು ಬ್ಯಾಲೆನ್ಸ್ ಐತಾ ನೋಡಿ ಮಕ್ಕಳೇ? ಇಲ್ಲಿ ಬ್ಯಾಲೆನ್ಸ್ ಐತಾ? ಎರಡು ಅದಾವ, ಎರಡು ಇಲ್ಲೊಂದ್ ಎರಡು, ನಾಲ್ಕು ಆತು. ಅಲ್ಲಿ ಎಷ್ಟದಾವ? ಒಂದು. ಇಲ್ಲಿ ಮೂರದ, ಇಲ್ಲಿ ಒಂದದ, ನಾಲ್ಕಾತು. ಹಾಗಾದ್ರೆ CA ಒಂದದ, CA ಒಂದದ, H2 ಎರಡದವ, H2 ಎರಡದವ ಮಕ್ಕಳೇ. ಹಾಗಾದ್ರೆ ಅನ್ವಯಿಕ ಪ್ರಶ್ನೆ ಒಂದ್ ಹೀಗಿದೆ.
ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಒಂದು ಗ್ಲಾಸಿನಲ್ಲಿ ಸುಣ್ಣದ ನೀರನ್ನು ತೆಗೆದುಕೊಂಡು ನಾವುಗಳು ಅದಕ್ಕೆ ಉಸಿರನ್ನು ಹಾಕಿದಾಗ ಆ ನೀರು ಬೆಳ್ಳಗಾಗುತ್ತದೆ. ಆ ನೀರು ಬೆಳ್ಳಗಾಗುತ್ತದೆ. ಹಾಗಾದ್ರೆ ಬೆಳ್ಳಗಾಗಲು ಕಾರಣವಾದ ವಸ್ತು ಯಾವುದು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮಕ್ಕಳೇ, ನೋಡೋಣ. ಹಾಗಿದ್ರೆ ಈಗ ಮುಂದೆ ಯಾವುದು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂತೀನಿ. ರಾಸಾಯನಿಕ ವಿಭಜನೆ. ನೋಡಿ, ಇದ್ರ ಅಪೋಸಿಟ್ ಇದೆ. ರಾಸಾಯನಿಕ ವಿಭಜನೆ ಎರಡನೇ ತಗೊಂತೀನಿ. ರಾಸಾಯನಿಕ ವಿಭಜನೆ. ರಾಸಾಯನಿಕ ವಿಭಜನೆ ಇದಕ್ಕ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವ ರಿಯಾಕ್ಷನ್ ಅಂತ ಕರಿತೀವಿ ಮಕ್ಕಳೇ? ಇದಕ್ಕೆ ಡಿಕಾಂಪೋಸಿಷನ್ ರಿಯಾಕ್ಷನ್. ನೋಡಿ ಇಲ್ಲಿ ಹೆಂಗಿದೆ ನೋಡಿ, ಒಂದು ಉದಾಹರಣೆ ತಗೊಂತೀನಿ. FeSO4 ಪೆರಸ್ ಸಲ್ಫೇಟ್. ಯಾವ್ದಮ್ಮ ಇದು? ಪೆರಸ್ ಸಲ್ಫೇಟ್. ಹಾಗಾದ್ರೆ ವರ್ತಿಸುತ್ತೆ Fe2O3 ಪ್ಲಸ್ ಪೆರಸ್ ಸಲ್ಫೇಟ್ Fe3O4 ಪ್ಲಸ್. ಇಲ್ಲಿ ಏನ್ ಉಳ್ಕೊಂತ ಹೇಳಿ ನೋಡು ಮಕ್ಕಳ, ಇಲ್ಲಿ SO2 ಪ್ಲಸ್ SO3. ಹಾಗಾದ್ರೆ ಇದಕ್ಕ ಫೆರಿಕ್ ಆಕ್ಸೈಡ್ ಓದಿ ಹೇಳಿ ಮಕ್ಕಳೇ. ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್. ನೋಡಿ ಮಕ್ಕಳೇ, ಇಲ್ಲಿ ಪ್ರತಿವರ್ತಕಗಳು ಎಷ್ಟದಾವ? ನೋಡಿ ಸರ್, ಪ್ರತಿವರ್ತಕ ಒಂದೇ ಇದೆ ಸರ್. ಹಾಗಾದ್ರೆ ಉತ್ಪನ್ನಗಳು ಎಷ್ಟದಾವ? 2 ಅದಾವ. ಅದಕ್ಕೆ ನೋಡಿ ವಿಭಜನೆ, ಡಿಕಾಂಪೋಸಿಷನ್ ರಿಯಾಕ್ಷನ್ ವಿಭಜನೆ ಆಗಿದೆ. ಒಂದೇ ಒಂದು ಪ್ರತಿವರ್ತಕವಿದ್ದು ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳಿದ್ದರೆ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ವಿಭಜನೆ. ನೋಡಿ ಮಕ್ಕಳಲ್ಲಿ ಪ್ರತಿವರ್ತಕ ಒಂದೇ ಇದೆ, ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳದಾವ. ಹಾಗಾದ್ರೆ ಇದು ಬ್ಯಾಲೆನ್ಸ್ ಐತಾ ಸರ್? ಇದು ಕರೆಕ್ಟ್ ಐತಾ? Fe3 ಏನ್ ಮಕ್ಕಳು? ಇದು Fe3SO4 ಏನಾಗುತ್ತೆ? Fe3SO4. ಹಾಗಾದ್ರೆ ಇದನ್ನ ಹಾಗಲ್ಕಿಂತ ಸರ್ Fe3 ಬೇಡ ಸರ್, ಇಲ್ಲಿ ತಪ್ಪಿದೆ. ಹಾಗಾದ್ರೆ Fe3 ಹಾಕಿಲ್ಲ ನೋಡಿ, ಇಲ್ಲಿ ಬರಲ್ಲ ಇದು. ಹಾಗಾದ್ರೆ FeSO4 ಅಂದ್ರೆ ಪೆರಸ್ ಸಲ್ಫೇಟ್. ಏನಮ್ಮ? ಪೆರಸ್ ಸಲ್ಫೇಟ್. ಹಾಗಾದ್ರೆ ಪೆರಸ್ ಸಲ್ಫೇಟ್ ಇಲ್ಲಿ ರಾಸಾಯನಿಕ ಕ್ರಿಯೆ ಆದಾಗ ಫೆರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್. ಮಕ್ಕಳೇ, ಇಲ್ಲಿ ನಮ್ಮ ಕ್ವಶನ್ ಬರುತ್ತೆ. ಅವು ಏನ್ ಕೇಳ್ತಾರೆ ನೋಡಿ, ಫೆರಿಕ್ ಸಲ್ಫೇಟ್. ಹಾಗಾದ್ರೆ ಇದು ಏನಾಗುತ್ತೆ? ವರ್ತನೆ ಮಾಡುತ್ತೆ. ಫೆರಿಕ್ ಅಲ್ಲ, ಸಾರಿ ಮಕ್ಕಳೇ, ಪೆರಸ್ ಸಲ್ಫೇಟ್. ಪೆರಸ್ ಏನ್ ತಗೋಬೇಕು? ಇದಕ್ಕೆ ಪೆರಸ್, ಇದಕ್ಕ ಫೆರಿಕ್. ಇದು ಪೆರಸ್ ಸಲ್ಫೇಟ್. ಕಬ್ಬಿಣವು ಸಲ್ಫರ್ ಜೊತೆಗೆ ವರ್ತಿಸಿದಾಗ, ಕಬ್ಬಿಣವು ಕೇಳ್ತಾನೆ, ಕಬ್ಬಿಣವು ಸಲ್ಫರ್ ಜೊತೆಗೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ಗಳು ಬಿಡುಗಡೆ ಆಗುತ್ತವೆ. ಇದನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. ಏನಂತ ಕೇಳ್ತಾನೆ ಮಕ್ಕಳು? ಇದನ್ನ ಸಮೀಕರಣ ರೂಪದಲ್ಲಿ ಬರೆಯಿರಿ. ಏನು ಮಾಡೋಂಗಿಲ್ಲ ಸರ್. ಇದು ಸಮೀಕರಣ ಸರಿ ಐತೋ ಇಲ್ಲೋ ನೋಡಿ ಮಕ್ಕಳೇ, ಸರಿ ಐತಾ? 4 ಅದಾವ, ಇಲ್ಲಿ 2 ಅದಾವ, ಅಲ್ಲಿ 3 ಅದಾವ, 5 ಅದಾವ ಅಂದ್ರೆ ಇದು ಸಮೀಕರಣ ಸರಿ ಇಲ್ಲ. ಹಾಗಾದ್ರೆ Fe2 ಅದಾವ, ಇಲ್ಲಿ 2 ಹಾಕಿ ಬಿಡ್ತೀನಿ. Fe2 ಅದ, S2 ಅದ, 2 4 8. ಹಾಗಾದ್ರೆ ಅವು ಎಷ್ಟ ಆಗ್ಬೇಕಂದ್ರ 8 ಆಗ್ಬೇಕ. ನೋಡಿ ಮಕ್ಕಳೇ, ಇಲ್ಲಿ 3 ಅದ, ಇಲ್ಲಿ 2 ಅದ, 5 ಆತು. 5 3 8. ಅರ್ಥ ಆಯ್ತಾ? ಇವುಗಳನ್ನ ಸಮೀಕರಣ ಬಹಳ ಇಂಪಾರ್ಟೆಂಟ್ ನಿಮ್ಮ ಆನ್ಯುವಲ್ ಎಕ್ಸಾಮ್ ದಲ್ಲಿ. ಇದು ಕ್ವಶನ್ ಕೇಳ್ಬಿಡ್ತಾನೆ. ಏನ್ ಕೇಳ್ತಾರ? ಕಬ್ಬಿಣವು ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಜೊತೆಗೆ ವರ್ತಿಸಿದಾಗ ಕಬ್ಬಿಣವು ಸಲ್ಫೇಟ್ ಜೊತೆಗೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ಗಳು ಬಿಡುಗಡೆ ಆಗುತ್ತವೆ. ಇದನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. ಎಷ್ಟು ಈಜಿ ಐತಿ ನೋಡಪ್ಪ. ಪ್ರತಿವರ್ತಕಗಳು ಎಷ್ಟದಾವ? ಇಲ್ಲಿ 1 ಅದ. ಉತ್ಪನ್ನಗಳು ಎಷ್ಟದಾವ? ಒಂದಕ್ಕಿಂತ ಹೆಚ್ಚದವ. ಇದಕ್ ನಾವೇನಂತೀವಿ ಅಂದ್ರ ರಾಸಾಯನಿಕ ವಿಭಜನೆ. ಎಂದಾಗತ್ತೀವಿ ಮಕ್ಕಳ? ಇದಕ್ಕ ರಾಸಾಯನಿಕ ವಿಭಜನೆ. ಇನ್ನೊಂದು ಬರೀತೀನಿ ನೋಡಿ ಮಕ್ಕಳಲ್ಲಿ, ಯಾವುದು? PB ಅಂದ್ರ ಸೀಸಾ. PB ಅಂದ್ರೆ ಏನ್ ಮಕ್ಕಳ? ಇದಕ್ಕೆ ಸೀಸಾ. PB NO3 ಟ್ವೈಸ್. ಹೀಗೆ ಬಂದಾಗ ಇವುಗಳಿಗೆ ಟ್ವೈಸ್ ಅಂತ ಓದ್ಬೇಕು ಮಕ್ಕಳೇ. ಸೀಸದ ನೈಟ್ರೇಟ್. ಯಾವ ನೈಟ್ರೇಟ್ ಮಕ್ಕಳೇ? ಇದು ಸೀಸದ ನೈಟ್ರೇಟ್. ಹಾಗಾದ್ರೆ ಸೀಸದ ನೈಟ್ರೇಟ್ ನೋಡಿ ಏನಾಗುತ್ತೆ ನೋಡಿ. ಸೀಸದ ನೈಟ್ರೇಟ್, ಈ ಸೀಸದ ನೈಟ್ರೇಟ್ ವರ್ತಿಸಿದಾಗ ಹೇಳ್ಕೊಳ್ಳಿ, ಒಂದು ಪ್ರತಿವರ್ತಕ ಇದೆ.
ಎಷ್ಟು ಪ್ರತಿವರ್ತಕ ಇದಾವ? ಒಂದೇ ಪ್ರತಿವರ್ತಕ ಇದೆ. ಆದ್ರೆ ಏನ್ ಬರುತ್ತೆ ನೋಡಿ, PbO ಸೀಸದ ಆಕ್ಸೈಡ್ ಏನ್ ಬಂತು ಮಕ್ಕಳಲ್ಲಿ? ಸೀಸದ ಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಅದ್ರ ಜೊತೆಗೆ ಏನು ಬರುತ್ತೆ? O2 ಬರುತ್ತೆ. ಅಪ್ಪ ನೋಡಿ ಸರ್, ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ಇಂಪಾರ್ಟೆಂಟ್ ಅಮ್ಮ. ನಿಮ್ ಅನ್ವಲ್ದಲ್ಲಿ ಕ್ವಶನ್ ಬಂದೇ ಬರ್ತದೆ. 2 ಮಾರ್ಕ್ಸಿಗೆ ಹೇಳಿದೀನಿ ನಾನು. 2 ಮಾರ್ಕ್ಸಿಗೆ ಬರುದೇ ಇದರಲ್ಲಿ ನೋಡಿ. PbNO3 ಟೈಸ್ ಒಂದೇ ಒಂದು ಪ್ರತಿವರ್ತಕ ಇದೆ ನೋಡಿ. ಉತ್ಪನ್ನಗಳು ಬಹಳ ಅದಾವ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಇಲ್ಲಿ? ಏನ್ ಮಾಡ್ಬೇಕಂದ್ರೆ ಸರ್ ಇಲ್ಲಿ ಓ ನೋಡಿ ಸರ್, ಇಲ್ಲಿ ಒಂದಿದೆ, ಇಲ್ಲಿ 2 ಅದ, ಅಲ್ಲಿ 3 ಅದ, 5 ಆಯ್ತು. ಇದು ಬರಲ್ಲ ಸರ್. ಏನ್ ಮಾಡ್ಬೇಕು? ಎನ್ನು ನೋಡಿ, ಇಲ್ಲಿ ಒಂದಿದೆ ಮಾಡ್ಲಿಕ್ಕೆ ಬರಲ್ಲ. ಈಗ ಏನ್ ಮಾಡ್ಬೇಕಂದ್ರೆ ಇದ್ರ ಹತ್ರ 2 ಹಾಕ್ಬಿಡಿ. ಹೌದಾ ಸರ್? ಓಕೆ. ಹಿಟ್ ಅಂಡ್ ಟ್ರೈ ಮೆಥಡ್. ಸೀಸ್ ಪೆನ್ಸಿಲ್ ತಗೊಳುದು, ಬರೀದು ಅಷ್ಟೇ. ತಪ್ಪಾದ್ರೆ ಅಳಗ್ಸುದು, ಮತ್ತೆ ಬರೀದು. ಹಾಗಾದ್ರೆ PB 2 ಅದು. ಹಾಗಾದ್ರೆ ಇದು 2 ಐತಲ್ಲ, ಇವು ಅಷ್ಟು ಸಂಯುಕ್ತಕ್ಕೆ ಬೇಕಾಗತ್ತೆ. ಇವು ಅಷ್ಟು ಸಂಯುಕ್ತವನ್ನ ಒಳಗೊಂಡಿರುತ್ತೆ. ಹಾಗಾದ್ರೆ 2 PB 2 N, ಇಲ್ಲಿ 2 ಮೂರ್ಲೆ 6 O ಆತು. ಇಲ್ಲಿ 2 N ಅದು ಮತ್ತ 2 ಮೂರ್ಲೆ 6 O ಅದು. ಈ 2 N ಮತ್ತು O ಕ ಸಂಬಂಧ ಇರುತ್ತೆ ಮಕ್ಕಳೇ. ಸರ್ ನೋಡಿ, ಈ 2 PBಗೂ ಸಂಬಂಧ ಅದ, N ಗೂ ಸಂಬಂಧ ಅದ ಮತ್ತು O ಗೂ ಸಂಬಂಧ ಅದ. ಹಾಗಾದ್ರೆ ಇಲ್ಲಿ 2 ಒಂದ್ಲೆ 2 N ಅದು 2 ಎಡ್ಲೆ 4 ಅಕ್ಕವ. ಹಾಗಾದ್ರೆ PB ಎಷ್ಟ ಆತಂದ್ರ 2 ಆತು. ನೋಡಿ ಮಕ್ಕಳು, ಈಜಿ 2 ಹಾಕ್ಬೇಕು. PB 2 ಅದು, ಇಲ್ಲಿ PB 2 ಒಂದ್ಲೆ 2 ಅಲ್ವಾ? ಹಾಗಾದ್ರೆ ಏನಿಲ್ಲ, ಒಂದಿದೆ. 2 ಒಂದ್ಲೆ 2. ಹಾಗಾದ್ರೆ ಇಲ್ಲಿ ಏನ್ ಹಾಕ್ಬಿಡ್ತೀನಿ ನೋಡಿ, 2 ಹಾಕ್ಬಿಡ್ತೀನಿ. ಹಾಗಾದ್ರೆ 2 ಇಲ್ಲಿ 2 ಎಡ್ಲೆ 4. ಹಾಗಾದ್ರೆ ಇಲ್ಲಿ ನೋಡಿ, 2 ಮೂರ್ಲೆ 6 ಎಡ್ಲೆ 12 ಹೋಗ್ಬೇಕಲ್ರಿ ಸರ್. ಇಲ್ಲಿ 12 ಆಗ್ಬೇಕಂದ್ರೆ 2 ಇಲ್ಲಿ ನೋಡಿ, ಇನ್ನ ತಪ್ಪಿದೆ ಸರ್. 2 ಒಂದ್ಲೆ 2 ಹಾಕಿದ, 2 ಇಂಟು 2 ವೆರಿ ಓಕೆ, ಗುಡ್ ಮಕ್ಕಳೇ, ಗುಡ್. ಹಾಗಾದ್ರೆ 2 ಒಂದ್ಲೆ 2 ಎಡ್ಲೆ 4. ವೆರಿ ಗುಡ್ ನೋಡಿ, 4 ಹಾಕಿದೆ. ವಾಹ್, ಅಡ್ಡಿ ಇಲ್ಲ ಮಕ್ಕಳೇ. ಇಲ್ಲಿ 2 ಒಂದ್ಲೆ 2 ಎಡ್ಲೆ 4. ಹಾಗಾದ್ರೆ 4. ಓಕೆ ಸರ್. 4 ಎಡ್ಲೆ 8 1 2 10 2 12 ಸರ್. 2 ಎಡ್ಲೆ 2 ಮೂರ್ಲೆ 6 ಎಡ್ಲೆ 12. ಗೊತ್ತಾಯ್ತಾ ಮಕ್ಕಳೇ? ಇದೇ ರೀತಿ ನೀವು ಪ್ರಯತ್ನಿಸಬೇಕು. 1 2 3 ಸರಿ ಇದನ್ನೇನ್ ಮಾಡ್ಬೇಕು? ಬರೆದು ತೆಗೆದಾಗ ಇದು ಏನಾಗುತ್ತೆ? ಸರಿಯಾಗುತ್ತೆ. ಹಾಗಾದ್ರೆ ನೋಡಿ ಮಕ್ಕಳೇ, ರಾಸಾಯನಿಕ ವಿಭಜನೆ ನೋಡಿ, ಒಂದೇ ಒಂದು ಪ್ರತಿವರ್ತಕವಿದ್ದು, ಪ್ರತಿವರ್ತಕ ಒಂದೇ ಇದ್ದು ಉತ್ಪನ್ನಗಳು ಏನದವ? ಹೆಚ್ಚದವ. ಹಾಗಾದ್ರೆ ಒಂದೇ ಒಂದು ಪ್ರತಿವರ್ತಕವಿದ್ದು ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳಿದ್ದರೆ ಅದಕ್ಕೆ ರಾಸಾಯನಿಕ ವಿಭಜನೆ ಏನಂತ ಕರಿತೀವಿ ಮಕ್ಕಳು? ಅದಕ್ಕೆ ರಾಸಾಯನಿಕ ವಿಭಜನೆ. ನೋಡಿ ಮಕ್ಕಳು, ಇಲ್ಲಿ ಓಕೆ ನೋಡಿ ಎಷ್ಟದಾವ? ಉತ್ಪನ್ನಗಳು ಜಾಸ್ತಿ ಅದಾವ. ಅದಕ್ಕೆ ನಾವು ಹೇಳ್ತೀವಿ ಪ್ಯಾರಾಸಲ್ಫೇಟ್. ಇದು ಪ್ಯಾರಾಸಲ್ಫೇಟ್, ಇದು ಸೀಸದ ನೈಟ್ರೇಟ್. ಇದು ಪ್ಯಾರಾಸಲ್ಫೇಟ್, ಸೀಸದ ನೈಟ್ರೇಟ್ ವರ್ತಿಸಿದಾಗ ಉತ್ಪನ್ನಗಳು ಇದೇ ರೀತಿ ಬರುತ್ತೆ. ಹಾಗಾದ್ರೆ ಮಕ್ಕಳೇ, ಇದು 2 ಆಯ್ತು. ಈಗ ನಾವು ನೆಕ್ಸ್ಟ್ ಬರ್ತೀನಪ್ಪ, ಯಾವ್ದಂದ್ರೆ ರಾಸಾಯನಿಕ ಸ್ಥಾನಪಲ್ಲಟ. ರಾಸಾಯನಿಕ ಸ್ಥಾನಪಲ್ಲಟ ಡಿಸ್ಪ್ಲೇಸ್ಮೆಂಟ್ ಏನಂತ ಅದಕ್ಕ? ಡಿಸ್ಪ್ಲೇಸ್ಮೆಂಟ್, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್. ಉದಾಹರಣೆ ಹೆಂಗ್ ಸರ್? ಇಲ್ಲಿ ರಾಸಾಯನಿಕ ಸ್ಥಾನಪಲ್ಲಟ ಎಂದ್ರೇನು? ಚಂದ ಆಗುತ್ತೆ ನೋಡಿ. ಒಂದು ಉದಾಹರಣೆ ಕೊಡ್ತೀನಿ. ನೀವ್ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಇಬ್ರು ಬೆಂಚಿ ಕುಂತಿರ್ತೀರ. ಅವಾಗ ನಿಮಗ್ ಬ್ಯಾಡ್ ಆದವ್ರು ನಿಮ್ ಹತ್ರ ಬಂದು ಕುಂತ ಅಂದ್ರ ಅವಾಗ ನೀವ್ ಆಕಿನ ಏನ್ ಮಾಡ್ತೀರಿ? ನುಗ್ಗಿಸ್ತೀರಿ. ಅಥವಾ ಅವ್ನ ಏನ್ ಮಾಡ್ತೀರಿ? ನುಗ್ಗಿಸ್ಬಿಡ್ತೀರಿ. ನೀವಿಬ್ರು ಕೂಡ ಅವ್ನ ನುಗ್ಗಿಸಿದಾಗ ಅವತ್ ಕೆಳಗೆ ಬಿದ್ದು ಬಿಡ್ತಾನ. ಹಾಗಾದ್ರೆ ಬಿದ್ನಂದ್ರ ದುರ್ಬಲ, ಹೌದಲ್ವಾ? ಹಾಗಾದ್ರೆ ನೀವು ಪ್ರಬಲ. ಹಾಗಾದ್ರೆ ಯಾವುಗಳು ಪ್ರಬಲವಾಗಿರ್ತಾವ ಅವು ದುರ್ಬಲ ಧಾತುಗಳನ್ನ ಏನ್ ಮಾಡ್ತಾವ ಅಂದ್ರೆ ಸ್ಥಾನಪಲ್ಲಟಗೊಳಿಸ್ತಾವ. ಅಂದರೆ ಸರ್, ಸ್ಥಾನಪಲ್ಲಟ ಎಂದರೇನು ಅಂತ ಪ್ರಶ್ನೆ ಬಂದ್ರೆ, ಪ್ರಬಲ ಧಾತುಗಳು ದುರ್ಬಲ ಧಾತುಗಳನ್ನ ಏನ್ ಮಾಡ್ತಾವ? ಸ್ಥಾನಪಲ್ಲಟಗೊಳಿಸ್ತಾವ. ನೋಡಿ, ಇದರ ಪ್ರಬಲ ಯಾವ್ದು ದುರ್ಬಲ ಯಾವ್ದು ಹೇಳಿ ಮಕ್ಕಳಿಗೆ ನೋಡೋಣ. ಹಾಗಾದ್ರೆ ಇಲ್ಲಿ ಪ್ರಬಲ ಯಾವ್ದು ಹೇಳಿ?
ಮತ್ತು ದುರ್ಬಲ ಯಾವುದು ಹೇಳಿ ನೋಡ ಮಕ್ಕಳ. Fe ಪ್ಲಸ್ CuSO4 ಬರ್ಕೊಳ್ಳಿ ಮಕ್ಕಳೇ, ನೋಟ್ ಮಾಡ್ಕೋಬೇಕು. Fe ಪ್ಲಸ್ CuSO4 ಅಂದ್ರೆ ಕಬ್ಬಿಣ ಮತ್ತು ಕಾಪರ್ ಸಲ್ಫೇಟ್ ವರ್ತಿಸಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ FeSO4 ಪ್ಲಸ್ Cu. ನೋಡಿ ಯಾವುದು ಪ್ರಬಲ ಮಕ್ಕಳೇ ಹೇಳಿ ನೋಡೋಣ, ಇಲ್ಲಿ ಯಾವ್ದು ಪ್ರಬಲ? ಎಸ್, ಯಾವ್ದು ಪ್ರಬಲ ಇಲ್ಲಿ? ಕಬ್ಬಿಣ. ನೋಡಿ ಕಬ್ಬಿಣ ಕಾಪರ್ ಸಲ್ಫೇಟ್ ಆಗ್ಬಿಡಿ ವರ್ತಿಸಿದಾಗ ಫೆರಸ್ ಸಲ್ಫೇಟ್, ಇಲ್ಲಿ ಕಬ್ಬಿಣ ಸಲ್ಫೇಟ್ ಬಂತು. ಯಾವ ಸಲ್ಫೇಟ್ ಬಂತು? ಕಬ್ಬಿಣದ ಸಲ್ಫೇಟ್. ಹಾಗಾದ್ರೆ CuN ಏನ್ ಮಾಡಿದ್ರು? ಹೊರಗೆ ಹಾಕಿದ್ರು. CuN ಏನ್ ಮಾಡಿದ್ರು? ಹೊರಗೆ ಹಾಕಿದ್ರು. ಹಾಗಾದ್ರೆ ಪ್ರಬಲ ಧಾತು ಯಾವುದು ಮಕ್ಕಳ ಇಲ್ಲಿ? ಹಾಗಾದ್ರೆ ಪ್ರಬಲ ಧಾತು ಯಾವುದು? Fe. ಹಾಗಾದ್ರೆ ದುರ್ಬಲ ಧಾತು ಯಾವುದು? Cu. ಹಾಗಾದ್ರೆ ಮಕ್ಕಳಿಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಹೇಳ್ತೀರಾ ನೀವು? ಹಾಗಾದ್ರೆ Zn ಜಿಂಕ್ ಪ್ಲಸ್ CuSO4. ಹಾಗಾದ್ರೆ ಬರೀರಿ ಮಕ್ಕಳೇ, ನೋಡೋಣ, ಬರೀರಪ್ಪ. ಎಸ್, ಓಕೆ. ZnSO4 ಪ್ಲಸ್ Cu. ಹಾಗಾದ್ರೆ ಪ್ರಬಲ ಧಾತು ಯಾವುದು ಮಕ್ಕಳ ಇಲ್ಲಿ? ಪ್ರಬಲ ಧಾತು ಯಾವುದು ಹೇಳಿ ನೋಡಿ? ಸತು. ಯಾವ್ದು? ಸತು. ಸತು ಅನ್ನ ಏನಾಯ್ತು? ಸಲ್ಫೇಟ್ ಆತ ಪ್ಲಸ್ ಏನ್ ಮಾಡ್ತು? Cu ಅನ್ನ ಹೊರಗಾಕಿದ್ದು. ಇನ್ನೊಂದು ಹೇಳ ಮಕ್ಕಳೇ, ಸೀಸಾ. Pb ಯಾವ್ದು ಮಕ್ಕಳೇ? Pb ಅಂದ್ರೆ ಏನ್ ಹೇಳಿ ನೋಡೋಣ ಮಕ್ಕಳ ಇಲ್ಲಿ? ಸೀಸಾ. Pb ನೋಡಿ, Pb ಪ್ಲಸ್ CuSO4 ಕಾಪರ್ ಸಲ್ಫೇಟ್. ಇಲ್ಲಿ ಏನ್ ಬರುತ್ತೆ ನೋಡಿ? PbSO4 ಪ್ಲಸ್ Cu. ನೋಡಿ ಮಕ್ಕಳೇ, ಇಲ್ಲಿ ಸ್ಥಾನ ಪಲ್ಲಟ. ಸರ್ ಬಹಳ ಸಿಂಪಲ್ ಸರ್. ರಾಸಾಯನಿಕ ಸ್ಥಾನ ಪಲ್ಲಟ ಎಂದರೇನು ಅಂತ ಪ್ರಶ್ನೆ ಬಂತಂದ್ರೆ ಮಕ್ಕಳೇ, ದುರ್ಬಲ ಧಾತುಗಳನ್ನ ಪ್ರಬಲ ಧಾತುಗಳು ಸ್ಥಾನ ಪಲ್ಲಟಗೊಳಿಸುತ್ತವೆ. ದುರ್ಬಲ ಧಾತುಗಳನ್ನ ಪ್ರಬಲ ಧಾತುಗಳು ಏನ್ ಮಾಡ್ತವೆ? ಸ್ಥಾನ ಪಲ್ಲಟಗೊಳಿಸುತ್ತವೆ. ಹಾಗಾದ್ರೆ ಪ್ರಬಲ ಧಾತು ಯಾವ? Fe, Zn ಮತ್ತು Pb ಇವುಗಳು ಪ್ರಬಲ ಧಾತುಗಳು. ಹಾಗಾದ್ರೆ Cu ಎನ್ನುವುದು ದುರ್ಬಲ ಧಾತು. ಹಾಗಾದ್ರೆ ಪ್ರಬಲ ಧಾತುಗಳು ದುರ್ಬಲ ಧಾತುವನ್ನು ಏನ್ ಮಾಡ್ತಾವ? ಸ್ಥಾನ ಪಲ್ಲಟಗೊಳಿಸ್ತವೆ. ಗೊತ್ತಾಯ್ತಾ ಮಕ್ಕಳೇ? ಇದ್ರಾಗ ಏನಾದ್ರು ಪ್ರಶ್ನೆ ಬಂದ್ರೆ ಬರೀತಿರಲಿಲ್ಲ. ಇನ್ನೊಂದು ಲಾಸ್ಟ್ ಒಂದು ಕ್ರಿಯೆ ಬರುತ್ತೆ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ರಾಸಾಯನಿಕ ದ್ವಿಸ್ಥಾನ. ಯಾವ ಸ್ಥಾನ? ದ್ವಿಸ್ಥಾನ ಪಲ್ಲಟ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸರ್ ದ್ವಿಸ್ಥಾನ ಪಲ್ಲಟ ನೋಡಿ ಸರ್, ಇಲ್ಲಿ ಯಾವ ರೀತಿ ಆಗುತ್ತೆ? ಪ್ರತಿವರ್ತಕಗಳು ಯಾವ ರೀತಿ ಇರ್ತವೆ, ಉತ್ಪನ್ನಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವು ಏನ್ ಮಾಡೋಣ? ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, Na2SO4 ಸೋಡಿಯಂ ಸಲ್ಫೇಟ್. ಯಾವ ಸಲ್ಫೇಟ್ ಅಪ್ಪ ಇದು? ಸೋಡಿಯಂ ಸಲ್ಫೇಟ್. ಹಾಗಾದ್ರೆ ಸೋಡಿಯಂ ಸಲ್ಫೇಟು ಮತ್ತೆ ಇನ್ನೊಂದು ಬರುತ್ತೆ ಪ್ಲಸ್ BaCl2 ಬೇರಿಯಂ ಕ್ಲೋರೈಡ್. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್. ನೋಡಿ ಮಕ್ಕಳ ಯಾವ ಟೈಪ್ ಆಗುತ್ತೆ ನೋಡಿ. ಸರ್ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಎಂದರೇನು ಅರ್ಥ ಮಾಡಿಸ್ತೀನಿ ನೋಡಿ ಇಲ್ಲಿ ಮಕ್ಕಳ. Na ಅಂದ್ರೆ ಪ್ಲಸ್ ಅಯಾನು, ಇದು ಮೈನಸ್ ಅಯಾನು. ಹಾಗಾದ್ರೆ ಇದು ಪ್ಲಸ್ ಅಯಾನು, ಇಲ್ಲಿ ಬೇರೆ ತೋರಿಸ್ ನೋಡ. ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಯಾವ್ದಾಗುತ್ತೆ ಅಂದ್ರೆ ಮೈನಸ್ ಆಗುತ್ತೆ. ಇದು ಪ್ಲಸ್ ಅಯಾನ್ ಮೈನಸ್ ಅಯಾನ್, ಪ್ಲಸ್ ಅಯಾನ್ ಮೈನಸ್ ಅಯಾನ್, ಇವೆರಡು ಏನಪ್ಪಾ ಅಂದ್ರೆ ಇದು ಒಂದು ಸಂಯುಕ್ತ, ಇದು ಒಂದು ಸಂಯುಕ್ತ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಎಂದರೆ ಅಯಾನುಗಳ ವಿನಿಮಯ. ಯಾವುಗಳ ವಿನಿಮಯ ಆಗುತ್ತೆ? ಅಯಾನುಗಳ ವಿನಿಮಯ. ಸರಿ, ಹಂಗ ಸರಿ ಇಲ್ಲಿ ನೋಡಿ ಏನಾಗುತ್ತೆ? BaSO4 ಪ್ಲಸ್ NaCl. ಸರ್ ನೋಡಿ ಸರ್, ಇಲ್ಲಿ ಅಯಾನುಗಳ ವಿನಿಮಯ. ಯಾವುಗಳ ವಿನಿಮಯ ಆಗ್ತಾವ? ಅಯಾನುಗಳ ವಿನಿಮಯ. ಹೆಚ್ಚಿಂದ ಅಯಾನ್ಸ್ ಏನಾಗ್ತಾವ? ಹೆಚ್ಚಿಂದ ಆಗ್ತಾವ. ಹಾಗಾದ್ರೆ ಪ್ಲಸ್ ಅದ ಮೈನಸ್ ಅದ. ಸರ್ ನೋಡಿ ಯಾವ ಕಲರ್ ಹಾಕಿದ್ ಅವನು ಹಾಕ್ತೀನಿ. ಹಾಗಾದ್ರೆ ಪ್ಲಸ್ ಹಾಕಿದೀನಿ, ಇದಕ್ಕೂ ಕೂಡ ಏನ್ ಹಾಕೊಂಡಿನಿ? ಪ್ಲಸ್ ಹಾಕೊಂಡಿನಿ. ಹಾಗಾದ್ರೆ ಮೈನಸ್ ಆಗ ನೋಡಿ ಇಲ್ಲಿ ಮೈನಸ್, ಮತ್ತ ಇಲ್ಲಿ Cl ಮೈನಸ್ ಎಕ್ಸ್ಚೇಂಜ್ ಆಗ ನೋಡಿ.
ಎಕ್ಸ್ಚೇಂಜ್ ಅದು ನೋಡಿ, BaSO4 ಆತು, ಬೇರಿಯಂ ಸಲ್ಫೇಟ್ ಆತು, ಅವಾಗ NaCl. NaCl ಅಂದ್ರೆ ಹೇಳಿ ಮಕ್ಕಳು, NaCl ಅಂದ್ರೇನು? ಓ ವೆರಿ ಗುಡ್, ಉಪ್ಪು. ತಿನ್ನು ಉಪ್ಪು. ನೋಡಿ ಇಲ್ಲಿ ಅಯಾನುಗಳ ವಿನಿಮಯ. ಹಾಗಾದ್ರೆ ಅಯಾನುಗಳ ವಿನಿಮಯದಿಂದ ಉಂಟಾಗುವ ಬಂಧವೇ ದ್ವಿಸ್ಥಾನ ಪಲ್ಲಟ. ಯಾವ ಪಲ್ಲಟ ಮಕ್ಕಳ? ಇಲ್ಲಿ ದ್ವಿಸ್ಥಾನ ಪಲ್ಲಟ. ನೋಡಿ ಮಕ್ಕಳ, ನಾವು ಇಲ್ಲಿವರೆಗೆ ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ, ಒಂದನೇದು ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನ ಪಲ್ಲಟ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಮಕ್ಕಳೇ, ಇದನ್ನ ಏನ್ ಮಾಡ್ಬೇಕಂದ್ರ ಪ್ರತಿಯೊಂದನ್ನ ನೀವು ಏನ್ ಮಾಡ್ಕೋಬೇಕು, ನೋಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ದ್ವಿಸ್ಥಾನ ಪಲ್ಲಟದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರ NaSO4 BaCl2 ಪ್ಲಸ್ BaSO4 ಪ್ಲಸ್ NaCl. ಇಲ್ಲಿ ಏನಂದ್ರ ಅಯಾನುಗಳ ವಿನಿಮಯದಿಂದ ಅಥವಾ ಅಯಾನುಗಳ ಹಂಚಿಕೆಯಿಂದ ಉಂಟಾಗುವ ಬಂಧವೇ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಗೊತ್ತಾಯ್ತು ಮಕ್ಕಳೇ? ಎಸ್. ಹಾಗಾದ್ರೆ ನಿಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಾನು ಹೇಳಿಕೆ ಪ್ರಶ್ನೆ ಕೊಡ್ತೀನಿ, ಆಮೇಲೆ ನೋಡಿ. ಎಸ್ ನೋಡಿ ಸರಿ, ಮುಂದೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಮಕ್ಕಳೇ. ಇಲ್ಲಿ ನೀವು ಇವುಗಳನ್ನ ಏನ್ ಮಾಡ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು. ಹಾಗಾದ್ರೆ ಸರ್ ಲಾಸ್ಟ್ ಏನ್ ಸರ್? ಇಲ್ಲಿ ಲಾಸ್ಟ್ ಏನಪ್ಪ ಲಾಸ್ಟ್ ಬಂದಿರುವಂತದ್ದು ಯಾವ್ದಂದ್ರೆ ಉತ್ಕರ್ಷಣೆ ಅಂತ. ಏನ್ ಮಕ್ಕಳೇ? ಉತ್ಕರ್ಷಣೆ. ಉತ್ಕರ್ಷಣೆ ಉತ್ಕರ್ಷಣೆ ಮತ್ತು ಮತ್ತು ಅಪಕರ್ಷಣೆ. ಅಪಕರ್ಷಣೆ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಸರ್ ಉತ್ಕರ್ಷಣೆ ಅಂದ್ರೆ ಏನು? ಒಂದು ಉದಾಹರಣೆ ತೋತೀನಿ. ಏನಂದ್ರೆ ಬೆಲ್ಲ, ನಮ್ದು ಮೊದಲೇ ಜಾಯಿಂಟ್ ಫ್ಯಾಮಿಲಿ, ಅವಾಗ ಏನ್ ಮಾಡ್ಯಾರ ಅಂದ್ರೆ ಬೆಲ್ಲ ಹುಡುಗರು ತಿಂತಾರ ಅಂತ ಅಂದ್ಬಿಟ್ಟು ನನ್ನ ಹೆಂಡತಿ ಮಾಳ್ಗಿ ಮೇಲೆ ಬೆಲ್ಲ ಇಟ್ಟು ಬಂದಿರ್ತ. ಯಾಕಂದ್ರ ಹುಡುಗರು ಏನ್ ಮಾಡ್ತಾವ, ಅದ್ ತಿಂತಾವ. ನಾವ್ ಏನ್ ಮಾಡ್ಬೇಕಂದ್ರ ಲಾಸ್ಟು ಸಂಜಿಕೆ ನಾವ್ ಏನ್ ಮಾಡ್ಬೇಕು, ಸಜ್ಕ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನನ್ನ ಹೆಂಡತಿ ಏನ್ ಮಾಡ್ತಾನೆ, ಬೆಲ್ಲ ಹೋಗಿ ಮಾಳ್ಗಿ ಮೇಲೆ ಇಟ್ಟಿರ್ತ, ಚಕೆಸ್ಮ್ಯಾಗ ಇಟ್ಟಿರ್ತ. ಇಡುವಂತ ಸಂದರ್ಭದೊಳಗ 5 ಗಂಟೆಕ ಬರುವಂತ ಸಂದರ್ಭ ಮ್ಯಾಗ ಹೋಗಿ ನೋಡ್ತಾಳ, ಬೆಲ್ಲ ನೋಡ್ತಾಳ, ಬೆಲ್ಲ ಹೋಗಿ ತಗೊಂಡ್ ಬರ್ತಾಳ. ನಾ ಬಂದಾಗ ಹೇಳ್ತಾ, ಅಲ್ರಿ ನಾನ್ ಏನ್ ಮಾಡಿದ್ಯಾ, ಅಲ್ಲಿ ಮ್ಯಾಲೆ ಬೆಲ್ಲ ಇಟ್ಟು ಬಂದಿದ್ಯಾ, ಆ ಬೆಲ್ಲದೊಳಗ ಯಾರೋ ಹುಡುಗರು ನೀರ್ ಹಾಕ್ಯಾರ. ನಾವು ಹುಚ್ಚಿ, ನಿನಗ್ ಗೊತ್ತಿಲ್ಲ ಬಾ ಇಲ್ಲಿ ಯಾಕೆ ಹಂಗಾಗೈತಿ ಅನ್ನೋದನ್ನ ನಾ ಹೇಳ್ತೀನಿ ನೋಡ್ ಮಕ್ಕಳೇ. ಹಾಗಾದ್ರೆ ಕೆಲವೊಂದಿಷ್ಟು ವಸ್ತುಗಳು ಏನ್ ಮಾಡ್ತಾವ ಅಂದ್ರೆ ನೀರನ್ನ, ಅಥವಾ ಕೆಲವೊಂದಿಷ್ಟು ವಸ್ತುಗಳು ಏನ್ ಮಾಡ್ತಾವ ಅಂದ್ರ ಆಕ್ಸಿಜನ್ O2 ಏನ್ ಮಾಡ್ತಾವ ಅಂದ್ರ ಪಡೆದುಕೊಳ್ಳುತ್ತವೆ. ಏನನ್ನ ಪಡೆದುಕೊಳ್ಳುತ್ತವೆ ಅಂದ್ರೆ ಕೆಲವೊಂದಿಷ್ಟು ವಸ್ತುಗಳು ಆಕ್ಸಿಜನ್ ಅನ್ನ ಪಡ್ಕೊಂತಾವ. ಆಕ್ಸಿಜನ್ ಅನ್ನ ಪಡ್ಕೊಂಡಂತ ಸಂದರ್ಭದೊಳಗ ಅವು ಏನಾಕಾವ ಅಂದ್ರ ನೀರಕ್ಕಾವ. ಅದ್ ಏನಾತ? ನೀರ. ನೋಡಿ ನಾ ಹೇಳಿದ್ನಲ್ಲ, ಮ್ಯಾಲಿಟ್ಟು ಬಂದಾಗ ಬಿಸಿಲಿನಲ್ಲಿಟ್ಟಾಗ ಆ ಬೆಲ್ಲದಲ್ಲಿ ಸೋಡಿಯಂ ಇರುತ್ತೆ. ಆ ಸೋಡಿಯಂ ಏನ್ ಮಾಡುತ್ತೆ, ಆಕ್ಸಿಜನ್ ಜೊತೆಗೆ ವರ್ತಿಸುತ್ತೆ. ಅಂದ್ರೆ ಆಕ್ಸಿಜನ್ ಅನ್ನು ಪಡ್ಕೊಂಡ್ ಬಿಡುತ್ತೆ. ಆ ಪಡ್ಕೊಂಡಾಗ ಏನಾಗುತ್ತೆ, ನೀರಾಗುತ್ತೆ. ಸರ್ ಉತ್ಕರ್ಷಣೆ ಅಂದ್ರೆ ಏನಂತ ಗೊತ್ತಾಯ್ತಾ ಸರ್? ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಉತ್ಕರ್ಷಣೆ ಎಂದು ಕರೆಯುತ್ತಾರೆ. ಕೆಲವೊಂದಿಷ್ಟು ವಸ್ತುಗಳು ಏನ್ ಮಾಡ್ತಾವ, ಆಕ್ಸಿಜನ್ ಅನ್ನ ಪಡ್ಕೊಂತಾವ. ಆಕ್ಸಿಜನ್ ಅನ್ನ ಪಡ್ಕೊಂಡ್ರೆ ಅದಕ್ಕೆ ನಾವೇನಂತೀವಿ ಅಂದ್ರ ಉತ್ಕರ್ಷಣೆ ಅಂತ ಕರಿತೀವಿ ಮಕ್ಕಳ. ಹಾಗಾದ್ರೆ ಸರ್ ನೋಡಿ, ಯಾವ ರೀತಿ ಉತ್ಕರ್ಷಣೆ ಆಗುತ್ತೆ, ಯಾವ ರೀತಿ ಪಡ್ಕೊಂತಾವ ಅನ್ನೋದನ್ನ ನಾವೊಂದ್ ಸ್ವಲ್ಪ ನೋಡ್ತೇನೆ. ಯಾವ ರೀತಿ ಪಡ್ಕೊಂತಾವ? ಹಾಗಾದ್ರೆ CuO ಪ್ಲಸ್ H2, ಕಾಪರ್ ಆಕ್ಸೈಡ್ ಪ್ಲಸ್ H2, ಇಲ್ಲಿ ಏನಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡ್ರಿ, Cu ಪ್ಲಸ್ H2, Cu ಪ್ಲಸ್ H2. ಹಾಗಾದ್ರೆ ಮಕ್ಕಳೇ, ಈ ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದು ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ? ಯಾವ್ದು ಆಕ್ಸಿಜನ್ ಪಡ್ಕೊಂಡಿದೆ? ವೆರಿ ಗುಡ್, H. ವೆರಿ ಗುಡ್. ಹಾಗಾದ್ರೆ H ಆಕ್ಸಿಜನ್ ಪಡ್ಕೊಂಡೈತಿ ಅಂದ್ರೆ ಅದು ಯಾವ ಕ್ರಿಯೆಗೆ ಒಳಗಾಗೈತಿ? ಉತ್ಕರ್ಷಣೆ ಕ್ರಿಯೆಗೆ ಒಳಗಾಗೈತಿ. ಉತ್ಕರ್ಷಣೆ ಎಂದರೆ ಯಾವ ವಸ್ತುಗಳು ಆಕ್ಸಿಜನ್ ಅನ್ನು ಪಡೆದುಕೊಳ್ಳುತ್ತವೆಯೋ ಅವುಗಳಿಗೆ ನಾವೇನಂತ ಕರಿತೀವಿ? ಉತ್ಕರ್ಷಣೆ ಅಂತ ಕರಿತೀವಿ ಮಕ್ಕಳೇ.
ಹಾಗಾದ್ರೆ ಇಲ್ಲಿ ನೋಡಿ, ಇದು ಒಂದೇನಾಗ್ಯದ, ಆಕ್ಸಿಜನ್ ಅನ್ನ ಬಿಟ್ಟು ಕೊಟ್ಟದೆ, ಆಕ್ಸಿಜನ್ ಅನ್ನ ಕಳ್ಕೊಂಡಿದೆ, ಆಕ್ಸಿಜನ್ ಅನ್ನ ಬಿಟ್ಟು ಕೊಟ್ಟಿದೆ. ಹಾಗಾದ್ರೆ ಇದು ಪಡ್ಕೊಂಡಿದೆ, ಉತ್ಕರ್ಷಣೆ ಎಂಬುದು ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ, ಅಪಕರ್ಷಣೆ ಅನ್ನೋದು ಆಕ್ಸಿಜನ್ ಅನ್ನ ಬಿಟ್ಟು ಕೊಟ್ಟಿದೆ. ಹಾಗಾದ್ರೆ ಇದು ಪಡ್ಕೊಂಡಿದೆ, ಇದು ಬಿಟ್ಟು ಕೊಟ್ಟಿದೆ. ಹಾಗಾದ್ರೆ ಪಡ್ಕೊಂಡ್ರೆ ಉತ್ಕರ್ಷಣೆ ಅಂತ ಕರಿತೀವಿ, ಪಡ್ಕೊಂಡ್ರೆ ಉತ್ಕರ್ಷಣೆ, ಕಳ್ಕೊಂಡ್ರೆ ಅದಕ್ಕೆ ಅಪಕರ್ಷಣೆ. ವೆರಿ ಗುಡ್ ಮಕ್ಕಳೇ, ಇದು ತುಂಬಾ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ತುಂಬಾ ಬರುವಂತದ್ದು ಕ್ವಶನ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಬಗ್ಗೆ ತಿಳ್ಕೊಂಡ್ವಿ. ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನು ಪಡ್ಕೊಳ್ಳೋದು, ಅಪಕರ್ಷಣೆ ಅಂತಂದ್ರೆ ಆಕ್ಸಿಜನ್ ಅನ್ನ ಬಿಟ್ಕೊಳ್ಳೋದು. ಗೊತ್ತಾಗುತ್ತಾ ಮಕ್ಕಳೇ? ನೋಡಿಲಿ, H2 ಪಡ್ಕೊಂಡ್ರೆ ಉತ್ಕರ್ಷಣೆ, CuO ಕಾಪರ್ ಆಕ್ಸೈಡ್ ಬಿಟ್ಕೊಟ್ಟಿದೆ ಅಂದ್ರೆ ಅಪಕರ್ಷಣೆ. ಹಾಗಾದ್ರೆ ಈ ಭಾಗ ಐತಲ್ಲ, ಇದಕ್ಕೆ ಪ್ರತಿವರ್ತಕ ಅಂತ ಕರಿತೀವಲ್ಲ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ ಸರ್, ರೆಡಾಕ್ಸ್ ಎಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ರೆಡಾಕ್ಸ್ ಯಾವ್ದು ಮಕ್ಕಳು? ಇಲ್ಲಿ ಬರೀತೀವಿ ನೋಡಿ, ರೆಡಾಕ್ಸ್ ಏನಂತ ಬರುತ್ತೆ? ರೆಡಾಕ್ಸ್. ಸರ್ ರೆಡಾಕ್ಸ್ ಅಂದ್ರೆ ಏನ್ ಸರ್? ಇಲ್ಲಿ ಯಾವ್ದಕ್ಕೆ ರೆಡಾಕ್ಸ್ ಅಂತ ಕರಿತೀರಾ? ರೆಡಾಕ್ಸ್, ಎಸ್ ರೆಡಾಕ್ಸ್. ನೋಡಿ ಸರ್, ಸಿಂಪಲ್ ಕ್ವಶನ್ ಇದೆ. ಒಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡು ಇನ್ನೊಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡರೆ ಅದಕ್ಕೆ ರೆಡಾಕ್ಸ್ ಎಂದು ಕರೆಯುತ್ತಾರೆ. ಎಷ್ಟು ಸಿಂಪಲ್ ಸರ್. ಒಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡು ಇನ್ನೊಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡರೆ ಅದಕ್ಕೆ ರೆಡಾಕ್ಸ್ ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, ಕ್ವಶನ್ ಹೆಂಗಿದೆ ಒಂದು ನೋಡಿ. ಉತ್ ಅಂದ್ರ ಪಡೆಯು, ಅಪ ಅಂದ್ರ ಬಿಟ್ಕೊಡು, ಅಪಕರ್ಷಣೆ ಅಂದ್ರೆ ಬಿಟ್ಕೊಡುದು, ಉತ್ಕರ್ಷಣೆ ಅಂದ್ರೆ ಪಡೆಯುದು. ಏನನ್ನ ಪಡೆಯುದು? ಆಕ್ಸಿಜನ್ ಅನ್ನ ಪಡೆದ್ರೆ, ಆಕ್ಸಿಜನ್ ಅನ್ನು ಪಡ್ಕೊಂಡ್ರೆ ಉತ್ಕರ್ಷಣೆ, ಆಕ್ಸಿಜನ್ ಅನ್ನು ಬಿಟ್ಕೊಟ್ರೆ ಅಪಕರ್ಷಣೆ. ಎರಡು ಪ್ರತಿವರ್ತಕಗಳು. ಹಾಗಾದ್ರೆ ಪ್ರತಿವರ್ತಕಗಳು ಒಂದು ಅಪಕರ್ಷಣೆಗೊಂಡು ಇನ್ನೊಂದು ಉತ್ಕರ್ಷಣೆಗೊಂಡರೆ ಅದಕ್ಕೆ ಏನಂತ ಕರಿತೀವಿ ಮಕ್ಕಳೇ? ರೆಡಾಕ್ಸ್. ವೆರಿ ಗುಡ್. ಗೊತ್ತಾಯ್ತಲ್ಲ ಮಕ್ಕಳೇ? ನೀವೇನ್ ಮಾಡ್ಬೇಕಂದ್ರೆ ಇದನ್ನ ನೋಟ್ಸ್ ಮಾಡ್ಕೋಬೇಕು. ಇದ್ರೊಳಗೆ ನಿಮ್ ಆನ್ಯುವಲ್ ಎಕ್ಸಾಮ್ಗೆ ನಾನು ಹೇಳಿದ್ನಲ್ಲ, 4ರಿಂದ 5 ಮಾರ್ಕ್ಸ್ ಬಿಟ್ಟು ಬರಬಾರ್ದು. ಬಹಳ ಸಿಂಪಲ್ ಇರುವಂತ ಚಾಪ್ಟರ್ ಇದೆ. ಹಾಗಾದ್ರೆ ಇನ್ನು ಒಂದು ಲಾಸ್ಟ್ ಒಂದು ಕ್ವಶನ್ ಬರುತ್ತೆ ಸರ್. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರ ಮೇಲೆ ಇದೇ ಬೇಸಿಕ್ ಮೇಲೆ ಇದೆ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಮೇಲೆ ಬೇಸಿಕ್ ಇದೆ. ಸರ್ ಏನ್ ಸರ್ ಇಲ್ಲಿ ಸಂಕ್ಷಾರಣ ಅಂತ ಪ್ರಶ್ನೆ ಬರುತ್ತೆ. ಯಾವ್ದು ಬರುತ್ತೆ ಮಕ್ಕಳಲ್ಲಿ? ಸಂಕ್ಷಾರಣ. ಪ್ರಶ್ನೆ ಸಂಕ್ಷಾರಣ. ನೋಡಿ ಸರ್, ಎಷ್ಟು ಸಿಂಪಲ್ ಇದೆ ಕ್ವಶನ್ ಸರ್. ಸಂಕ್ಷಾರಣೆ ಎಂದರೇನು? ಕೆಲವೊಂದಿಷ್ಟು ವಸ್ತುಗಳು ಆಕ್ಸಿಜನ್ ನೊಂದಿಗೆ ವರ್ತಿಸುತ್ತವೆ. ಹಾಗಾದ್ರೆ ಕೆಲವೊಂದಿಷ್ಟು ವಸ್ತುಗಳು ಆಕ್ಸಿಜನ್ ನೊಂದಿಗೆ ವರ್ತಿಸಿದ್ರೆ, ಆಕ್ಸಿಜನ್ ಅನ್ನು ಪಡ್ಕೊಂಡ್ರೆ ಉತ್ಕರ್ಷಣೆ ಅಂತ ಕರೆದ್ವಲ್ವಾ? ಹಾಗಾದ್ರೆ ಲೋಹಗಳು ಉತ್ಕರ್ಷಣೆಗೊಂಡು ತಮ್ಮ ಹೊಳಪನ್ನು ಕಳೆದುಕೊಳ್ಳುವುದಕ್ಕೆ ಸಂಕ್ಷಾರಣೆ ಎಂದು ಕರೆಯುತ್ತೇವೆ. ಲೋಹಗಳು ಉತ್ಕರ್ಷಣೆಗೊಂಡು, ಈಗ ಅಭ್ಯಾಸ ಮಾಡಿದ್ವಿ, ಉತ್ಕರ್ಷಣೆ ಬಗ್ಗೆ ಬರ್ದಿದ್ಯಾ? ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನು ಪಡ್ಕೊಂಡು, ಹಾಗಾದ್ರೆ ಲೋಹಗಳು ಆಕ್ಸಿಜನ್ ನೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಇದಕ್ಕೆ ಸಂಕ್ಷಾರಣ ಎಂದು ಕರೆಯುತ್ತಾರೆ. ನೋಡಿ ಮಕ್ಕಳೇ, ಲೋಹಗಳು ಉತ್ಕರ್ಷಣೆಗೊಂಡು ಏನನ್ನ ಆಗ್ತದೆ ಮಕ್ಕಳಲ್ಲಿ? ಉತ್ಕರ್ಷಣೆಗೊಂಡು ತಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಅದಕ್ಕೆ ಸಂಕ್ಷಾರಣೆ ಎಂದು ಕರೀತಾರೆ. ಇದನ್ನ ನಾವು ಎಲ್ಲಿ ಅಂತಂದ್ರೆ ಲೋಹ ಮತ್ತು ಅಲೋಹದೊಳಗ ಇದ್ರ ಬಗ್ಗೆ ಏನ್ ಮಾಡ್ತೀವಿ? ನಾವು ಅಭ್ಯಾಸ ಮಾಡ್ತೀವಿ ಮಕ್ಕಳೇ. ಸಂಕ್ಷಾರಣ ಅಂದ್ರೆ ತಿಳ್ಕೊಳ್ಳಿ, ಲೋಹಗಳು ಉತ್ಕರ್ಷಣೆಗೊಳ್ಳುವುದಕ್ಕೆ ಸಂಕ್ಷಾರಣೆ ಎಂದು ಕರೆಯುತ್ತಾರೆ. ಗುಡ್. ನೋಡಿ ಮಕ್ಕಳೇ, ಇನ್ನೊಂದು ಲಾಸ್ಟ್ ಪಾಯಿಂಟ್ ಅನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಕಮಟುವಿಕೆ. ಎಸ್, ಕಮಟುವಿಕೆ. ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಮಕ್ಕಳ. ನಾನು ಏನ್ ಮಾಡಿದ್ದೆ, ಒಂದ್ ಅಂಗಡಿಗೆ ಹೋದಂತ ಸಂದರ್ಭದೊಳಗ ನಮ್ಮ ಸ್ಟೂಡೆಂಟ್ ಇದ್ದ ಅಂಗಡಿ ಒಳಗ, ಕಿರಾಣಿ ಅಂಗಡಿ ಇತ್ತು. ಹೋಗಿದ್ಯಾ, ಯಾಕೋ ನೀ ಕುಂತಲ್ಲಿ ಅಂಗಡಿ ಒಳಗ ಅಂತಂದೆ. ಹೌದು ಸರ್, ನಾನ ಕುಂತಿದ್ದೀನಿ. ಏನಿಲ್ಲಪ್ಪ, ನನಗೆ 1 ಲೀಟರ್ ಒಳ್ಳೆಣ್ಣೆ ಕೊಡಪ್ಪ ಅಂತಂದೆ. ಆಯ್ತು ಬನ್ನಿ ಸರ್ ಅಂತೇಳಿ ಆ ಹುಡುಗ ನನ್ಗೇನ್ ಮಾಡಿದ, ಒಳ್ಳೆಣ್ಣೆನ ಕೊಟ್ಟ. ಅವ್ ಏನ್ ಮಾಡಿದ, ಒಂದು ಡಬ್ಬಿ ಇತ್ತು ಅವ್ರ ಮನ್ಯಾಗ,
ಆ ಡಬ್ಬಿ ಒಳಗಿಂದ 1 kg ಆ ಡಬ್ಬಿಯನ್ನು ಓಪನ್ ಮಾಡಿ ಏನ್ ಮಾಡಿದ 1 kg ಒಳ್ಳೆಣ್ಣೆಯನ್ನ ಕೊಟ್ಟ ಕಳ್ಸಿದ್ ನಾನು. ಆಯ್ತು ಬಿಡಪ್ಪ ಅಂತ ಹೋದೆ. ಹೋಗಿ ಹಂಗ ಹೋಗ್ತೀನಿ, ಒಂದ್ 15 ದಿನ ಬಿಟ್ಟು ಹೋಗ್ತೀನಿ ಅವ್ರ ಅಂಗಡಿಗೆ. ಹೋದಾಗ ಅವ್ರವ್ವ ಅಂದ್ಲು, ಸರ್ ಮೊನ್ನೆ ನಮ್ಮ ಹುಡುಗನ ಕಡೆಗೆ ಎಣ್ಣೆ ಓದಿನ. ಹೌದ್ರಿ ಓದಿನಿ, 1 kg ಓದಿನಲ್ರಿ. ಯಾಕ್ರಿ ಏನಾತು ಅಂತ ಕೇಳಿದ. ಆ ಎಣ್ಣೆ ಏನಾಗಿತ್ತಂದ್ರ ಆ ಎಣ್ಣೆಗೆ ವಾಸನೆ ಬಂದಿತ್ತು, ವಾಸನೆ. ಆ ಎಣ್ಣೆಗೆ ಏನ್ ಬಂದಿತ್ತು? ವಾಸನೆ. ಎಂತದು? ಕಮುಟ ಆದ ವಾಸನೆ ಬಂದಿತ್ತು. ಯಾಕ್ರಿ? ಆ ಕೊಬ್ಬು ಅಥವಾ ಎಣ್ಣೆಗಳು ತೆರೆದಿಟ್ಟಿದ್ದ. ಯಾಕಂದ್ರೆ ಹುಡುಕ್ ತೆರೆದಿಟ್ಟಾಗ ಎದ್ರ ಜೊತೆಗೆ ವರ್ತಿಸಿತು? ಆಕ್ಸಿಜನ್. ಹಾಗಾದ್ರೆ ಕೊಬ್ಬು ಮತ್ತು ಎಣ್ಣೆಗಳು ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಕಮುಟಾದ ವಾಸನೆಯನ್ನು ಬರುತ್ತದೆ. ಅದಕ್ಕೆ ಕಮುಟುವಿಕೆ ಎಂದು ಕರೆಯುತ್ತಾರೆ. ಕಮುಟುವಿಕೆ ಆಗೋದ್ರಿಂದ ಆ ಪದಾರ್ಥಗಳು ಏನಾಗ್ತಾವ ಅಂದ್ರ ವಿಷಯುಕ್ತ ಆಗ್ತಾವ, ವಿಷ ಆಗ್ಬಿಡ್ತಾವ, ಪಾಯ್ಸನ್ ಆಗ್ಬಿಡ್ತಾವ. ಅಂದ್ರೆ ಆಕ್ಸಿಜನ್ ಜೊತೆಗೆ ಎಣ್ಣೆಗಳು ವರ್ತಿಸಿದಾಗ ಕಮುಟಾದ ವಾಸನೆಯನ್ನು ಬರುತ್ತದೆ. ಅದಕ್ಕೆ ಕಮುಟುವಿಕೆ ಎಂದು ಕರೆಯುತ್ತಾರೆ. ಮಕ್ಕಳಲ್ಲೊಂದು ಪ್ರಶ್ನೆ ಇದೆ ನೋಡಿ. ಎಣ್ಣೆಗಳನ್ನ ಗಾಳಿಗೆ ತೆರೆದಿಟ್ಟಾಗ ಕೆಲವೊಂದಿಷ್ಟು ಸಮಯದ ನಂತರ ಅವುಗಳು ವಾಸನೆಯನ್ನು ಬಿಡುತ್ತವೆ. ಏಕೆ ಎಂಬುದನ್ನ ನೀವು ಬರೆದು ಹೇಳಿ ಮಕ್ಕಳೇ, ನೋಡೋಣ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಏನ್ ಪ್ರಶ್ನೆ ಸರ್ ಇಲ್ಲಿ? ಸಾಮಾನ್ಯವಾಗಿ ನಿಮಗೆ ಬಹಳ ಅಂಗಡಿಗೆ ಹೋದ್ರ ಚಿಪ್ಸ್ ತಿನ್ನೋದ್ ಬಗ್ಗೆ, ಸರ್ ಭಾರಿ ಚೆನ್ನಾಗಿದೆ ಸರ್, ನಾವು ಚಿಪ್ಸ್ ತಿಂತೀವಿ. ಆ ಚಿಪ್ಸ್ ಒಳಗೆ ನೀವು ಹರಿಯಾಣ ಗಾಳಿ ಬರುತ್ತೆ ಸರ್, ನಿಜವಾಗ್ಲೂ ಅದರಲ್ಲಿ ಆಕ್ಸಿಜನ್ ಇರುತ್ತಾ? ಚಿಪ್ಸದ ಪೊಟ್ಟಣದಲ್ಲಿ ಆಕ್ಸಿಜನ್ ಅನ್ನು ತುಂಬಿದ್ರೆ, ಅದ್ರೊಳಗೆ ಆಕ್ಸಿಜನ್ ಇದ್ರೆ ಏನಾಗ್ತಿತ್ತು? ಹಾಗಾದ್ರೆ ಆ ಚಿಪ್ಸದ ಪೊಟ್ಟಣದಲ್ಲಿ ಆಕ್ಸಿಜನ್ ಬದಲಾಗಿ ನೈಟ್ರೋಜನ್ ಅನ್ನು ತುಂಬಿರುತ್ತಾರೆ. ಏಕೆ? ಕ್ವಶನ್. ಚಿಪ್ಸದ ಪೊಟ್ಟಣದಲ್ಲಿ ಆಕ್ಸಿಜನ್ ಬದಲಾಗಿ ನೈಟ್ರೋಜನ್ ಅನ್ನು ತುಂಬಿರುತ್ತಾರೆ. ಇಂಪಾರ್ಟೆಂಟ್ ಕ್ವಶನ್, 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಚಿಪ್ಸದ ಪೊಟ್ಟಣದಲ್ಲಿ ಆಕ್ಸಿಜನ್ ಬದಲಾಗಿ ನೈಟ್ರೋಜನ್ ಅನ್ನು ತುಂಬಿರುತ್ತಾರೆ. ಏಕೆ? ಅರ್ಥ ಆಯ್ತಾ ಮಕ್ಕಳ? ಏಕೆ ಅನ್ನೋದನ್ನ ನೀವೇನ್ ಮಾಡಿ ನನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ನಾನು ಏನ್ ಮಾಡ್ತೀನಿ, ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಮಕ್ಕಳೇ.